ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಸ್ಸಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ನಿನ್ನೆ ಮೋಹಿನಿಯ ರೂಪದ ವಿಶೇಷ ಕಾರ್ಯಭಾರಗಳನ್ನೆಲ್ಲ ನಾವು ನೋಡಿ ಈ ಮೋಹಿನಿಯ ಅಥವಾ ಸಮುದ್ರ ಮಥನದ ಕಾಲದಲ್ಲಿ ಭಗವಂತ ಆವಿರ್ಭವಿಸಿದ ಅಜಿತ ರೂಪ, ಮೋಹಿನಿ ರೂಪ, ಧನ್ವಂತರಿ ರೂಪ ಮತ್ತು ಕೂರ್ಮ ರೂಪ, ಈ 4 ವಿಶಿಷ್ಟ ರೂಪಗಳ ಅನುಸಂಧಾನ ಮಾಡಿದ್ರೆ ಏನೇನು ಫಲಗಳು ಸಿಗ್ತವೆ, ಯಾವ ರೀತಿ ಭಗವಂತನಿಗೆ ಹತ್ತಿರವಾಗುವುದಕ್ಕೆ ಬೇಕಿರುವ ಕಾರ್ಯಸಾಧಕತ್ವ ಶಕ್ತಿ ನಮಗೆ ಒದಗಿ ಬರುತ್ತೆ ಅನ್ನೋದನ್ನ ನಾವು ನಿನ್ನೆ ನೋಡಿದ್ವಿ. ತುಂಬಾ ಅದ್ಭುತವಾದ ಸಂಗತಿಗಳೆಲ್ಲ ಸ್ತೋತ್ರ ರೂಪದಲ್ಲಿ ರುದ್ರದೇವರು ಹೇಗೆ ಸ್ತೋತ್ರ ಮಾಡಿದ್ರು ಇತ್ಯಾದಿಗಳನ್ನೆಲ್ಲ ನೋಡಿದ್ವಿ. ಶುಕಾಚಾರ್ಯರು ಮುಂದೆ ಆ ಕಥೆಯನ್ನ ವಿಸ್ತರಿಸ್ತಾ 17ನೆಯ ಅಧ್ಯಾಯದಲ್ಲಿ, 8ನೆಯ ಸ್ಕಂದದ 17ನೆಯ ಅಧ್ಯಾಯದಲ್ಲಿ ಮನುರು ವಿವಸ್ವತಃ ಪುತ್ರ ಶ್ರಾದ್ದದೇವ ಇತಿ ಶ್ರುತ ಸಪ್ತಮೋಯ ಪದಪತ್ಯಾನಿ ಮೇ ಶೃಣು. ಶುಕಾಚಾರ್ಯರು ಹೇಳ್ತಾರೆ, ಸೂರ್ಯನ ಪುತ್ರನಾದಂತಹ ವೈವಸ್ವತ ಮನು, ಅವನಿಗೆ ಇನ್ನೊಂದು ಹೆಸರು ಶ್ರಾದ್ದದೇವ ಅಂತ. ವೈವಸ್ವತ ಅನ್ನೋದು ವಿವಸ್ವಂತನ ಮಗನಾದ್ರಿಂದಾಗಿ ಬಂದ ಹೆಸರು. ಅವನ ಹೆಸರು ಶ್ರಾದ್ದದೇವ ಅಂತ. ಶ್ರಾದ್ದದೇವ ಅಂದ್ರೆ ಶ್ರಾದ್ದ ಹಾಕೋ ದೇವ ಅಂತಲ್ಲ, ಅಥವಾ ಶ್ರಾದ್ದಕ್ಕೆ ಸಂಬಂಧಪಟ್ಟವನು ಅಂತಲ್ಲ, ಶ್ರದ್ಧಾವಂತರಲ್ಲಿ ಅತ್ಯಂತ ದೇವ ಸ್ವಭಾವದವನು ಅಂತ ಅರ್ಥ. ಶ್ರಾದ್ದದೇವ 7ನೇ ಮನ್ವಂತರದ ಅಧಿಪತಿ. ಈಗ ನಾವು 7ನೇ ಮನ್ವಂತರದಲ್ಲಿ ಇದ್ದೇವೆ. ನಾವು ವೈವಸ್ವತ ಮನ್ವಂತರೇ ಅಂತ ನಾವು ಹೇಳ್ತೇವೆ ನಿತ್ಯ. ಇವನ ಪರಿವಾರವನ್ನ ನಾನು ನಿಂಗೆ ಹೇಳ್ತೇನೆ. ತದಪತ್ಯಾನಿ ಮೇ ಶೃಣು. ಅವನಿಂದಾಗಿ ಏನು ಲೋಕಕ್ಕೆ ಕಾರ್ಯಭಾರಗಳು ನಡೆದವು, ಯಾವ ರೀತಿ ತನ್ನ ಆಳ್ವಿಕೆಯಿಂದ ಭಗವಂತನ ಪ್ರೀತಿಯನ್ನ ಸಂಪಾದಿಸಿ ಅವನು ಲೋಕಕ್ಕೆ ಹಿತವಾದ ಕಾರ್ಯಗಳನ್ನು ಮಾಡಿದ ಅನ್ನೋದನ್ನ ನಾನು ಹೇಳ್ತೇನೆ ಅಂತ ಶುಕಾಚಾರ್ಯರು ಅತ್ಯಂತ ಪ್ರೀತಿಯಿಂದ ಪರೀಕ್ಷಿತ್ ರಾಜನಿಗೆ ಹೇಳ್ತಾ ಇದ್ದಾರೆ. ಇಕ್ಷ್ವಾಕುಶ್ಚನ ಭಶ್ಚೈವ ದೃಷ್ಟ ಶರ್ಯಾತಿರೇವ ಚ ನರಿಷ್ಯಂತೋಥ ನಾಭಾಗ ಸಪ್ತಮೋದಿಷ್ಟ ಉಚ್ಯತೆ ಕರುಷಶ್ಚ ವೃಷಧ್ರಶ್ಚ ದಶಮೋ ವಸುಮಾನ್ ಸ್ಮೃತ ಮನೋ ವೈವಸ್ವತಸ್ಯೈತೆ ದಶ ಪುತ್ರ ಪರಂತಪ. ಪರಂತಪತಿ ಇತಿ ಪರಂತಪ. ಉತ್ತಮವಾದದ್ದನ್ನೇ ಆಲೋಚಿಸೋನು ಯಾವನೋ ಅವನು ಪರಂತಪ. ಪರಂತಾಪಯತಿ ಇತಿ ಪರಂತಪ. ಎದುರಾಳಿಗಳನ್ನ, ಶತ್ರುಗಳನ್ನ ಚೆನ್ನಾಗಿ ಸೆದೆಬಡೆಯಬಲ್ಲವನು ಯಾವನೋ ಅವನು ಪರಂತಪ. ತನ್ನೊಳಗೆ ನುಗ್ಗುವ ಪರವೆನಿಸಿದ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳೆಂಬ ಶತ್ರುಗಳನ್ನ ನಿಗ್ರಹಿಸುವಂತವನು ಕೂಡ ಪರಂತಪ. ಇನ್ನು ಧ್ಯಾನದಲ್ಲಿ ಅತ್ಯಂತ ಉತ್ತುಂಗಕ್ಕೆ ಏರುವವ ಪರಂತಪ. ಪರೀಕ್ಷಿತ್ ರಾಜನಿಗೆ ಎಲ್ಲಾ ಅರ್ಥದಲ್ಲೂ ಆ ಶಬ್ದ ಹೊಂದುವಂಥದ್ದು. ನಾವು ಆ ಶಬ್ದವನ್ನ ಕೇಳಿದ್ರೆ ನಮಗೂ ಅಂತಹದ್ದೊಂದು ತಾಪಗಳಿದ್ರೆ ದೂರವಾಗುತ್ತೆ ಅನ್ನೋದಕ್ಕೋಸ್ಕರ ಅದರ ಅರ್ಥ ಚಿಂತನೆ ಮಾಡಬೇಕು. ಹಾಗಾಗಿ ಅದರ ಅರ್ಥ ಚಿಂತನೆಯನ್ನು ಮಾಡಿದ್ವಿ. ಯಾರು ಮಕ್ಕಳು? ಇಕ್ಷ್ವಾಕು, ನಭ, ದೃಷ್ಟ, ಶರ್ಯಾತಿ, ನರಿಷ್ಯಂತ, ನಾಭಾಗ, ದಿಷ್ಟ, ಕರುಷ, ವೃಷಧ್ರ, ವಸುಮಾನ್. ಇವರು 10 ಜನ ವೈವಸ್ವತ ಮನುವಿನ 10 ಮಕ್ಕಳು. ಹೆಸರಲ್ಲಿ ಚೂರು ಆಚೀಚೆ ಹರಿವಂಶದಲ್ಲಿ ಹೆಸರು ಸ್ವಲ್ಪ ಅಂದ್ರೆ ಅಲ್ಲೊಂದು ಹೆಸರಿದೆ ಇಲ್ಲೊಂದು ಹೆಸರಿದೆ ಅಂತಂದಾಗ ಹೆಸರು ಜಾಸ್ತಿ ಆಗಲ್ಲ. ಕೆಲವು ಸರ್ತಿ ಆ ಹೆಸರಿನಿಂದ ಗುರುತಿಸ್ತಾರೆ, ಕೆಲವೊಂದ್ ಕಡೆ ಈ ಹೆಸರಿನಿಂದ ಗುರುತಿಸ್ತಾರೆ. ಹೆಸರು 2-3 ಇದೆ ಅನ್ನೋದು ಅದಕ್ಕೊಂದು ಸಮಾಧಾನ. ಆದ್ರೆ ಇವರಿಷ್ಟು ಜನ ಒಬ್ಬೊಬ್ರು ಕೂಡ ಒಂದೊಂದು ರೀತಿಯಿಂದ ಪರಂಪರೆಯನ್ನ ಬೆಳಗಿದವರು, ಅಸಾಧಾರಣವಾದಂತಹ ಗುಣವಂತಿಕೆಯಿಂದ ಕೂಡಿದವರು. ಮುಂದೆ ಅದರ ಪರಿಚಯದ ಮಾತುಗಳು ಬಂದಾಗ ಯಥಾಶಕ್ತಿ ನೋಡೋಣ ನಾವು. ಆದಿತ್ಯ ವಸವೋ ರುದ್ರ ವಿಶ್ವೇ ದೇವಾ ಮರುದ್ಗಣಾಃ
ಅಶ್ವಿನೌ ರುಭವೋ ರಾಜನ್ ಇಂದ್ರಸ್ತೇಷಾಂ ಪುರಂದರಃ. ಅದಿತಿಯ ಮಕ್ಕಳು ಆದಿತ್ಯರು. ವಸುಗಳು 8 ಜನ, ಅಷ್ಟವಸುಗಳು ಅಂತ ಕರೀತಾರೆ, ದ್ವಾದಶ ಆದಿತ್ಯರು. ರುದ್ರಾಹ 11 ಜನ ರುದ್ರರು. ವಿಶ್ವೇ ದೇವಾಹ 10 ಜನ ವಿಶ್ವೇ ದೇವತೆಗಳು. ಮರುದ್ಗಣಾಹ 49 ಜನ ಮರುದ್ಗಣಗಳು. ಅಶ್ವಿನೌ 2. ಋಭವಃ ಇದು ಒಂದು ದೇವತೆಗಳ ಸಮೂಹವನ್ನೇ ಹೇಳುವಂತದ್ದು. ಹೇ ರಾಜನ್, ಇವರೆಲ್ಲರಿಗೂ ಇಂದ್ರ ಪುರಂದರ, ಇಂದ್ರಸ್ತೇಷಾಂ ಪುರಂದರಃ. ಅಂದ್ರೆ ಈ ಮನು ಆಧಿಪತ್ಯವನ್ನು ನಡೆಸುವಾಗ ಇಷ್ಟೆಲ್ಲ ದೇವತೆಗಳು ತಮ್ಮ ತಮ್ಮ ಗಣಗಳೊಂದಿಗೆ ಕೂಡಿಕೊಂಡು ಲೋಕದ ಕಾರ್ಯಭಾರಕ್ಕಾಗಿ ನೆಲೆಸಿದ್ದಾಗ ಇವರಿಗೆ ಅಧಿಪತಿಯಾಗಿ ಇಂದ್ರ ಅವರನ್ನು ನಿರ್ವಹಣೆ ಮಾಡುತ್ತಿದ್ದ. ಕಶ್ಯಪೋತ್ರಿರ್ ವಸಿಷ್ಠಶ್ಚರ್ ವಿಶ್ವಾಮಿತ್ರೋಥ ಗೌತಮಃ ಜಮದಗ್ನಿರ್ಭರದ್ವಾಜ ಇತಿ ಸಪ್ತರ್ಷಯ ಸ್ಮೃತಾಃ. ನಾವು ನಿತ್ಯದಲ್ಲಿ ಋಷಿಗಳನ್ನ ಸ್ಮರಣೆ ಮಾಡುವಾಗ ಇವರನ್ನ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ. ಇವರು ನಮ್ಮ ಬದುಕಿಗೆ ನಿತ್ಯ ಅನುಗ್ರಹ ಮಾಡುವವರು. ಇದೆಲ್ಲ ಆಕಾಶಕಾಯಗಳಲ್ಲಿ ಕೆಲವು ಸ್ಥಾನದಲ್ಲಿ ನಿಂತು ನಮ್ಮನ್ನ ಅನುಗ್ರಹಿಸ್ತಾರೆ, ದೇವರ ಚಿಂತನೆ ನಡೆಸಲಿಕ್ಕೆ ಬೇಕಿರುವ ಶಕ್ತಿಗಳನ್ನ ಕೊಡ್ತಾರೆ ಅಂತ ಇವರನ್ನ ನೆನೆಸ್ಬೇಕು. ಕಶ್ಯಪ, ಅತ್ರಿ, ವಸಿಷ್ಠ, ವಿಶ್ವಾಮಿತ್ರ, ಗೌತಮ, ಜಮದಗ್ನಿ, ಭರದ್ವಾಜ. ಇವರು 7 ಜನ ಋಷಿಗಳು. ಋಷಿಗಳು ಅಂದ್ರೆ ಋಷತಿ, ಋಷಜ್ಞಾನೆ ಅಂತ ಧಾತು. ಜ್ಞಾನವನ್ನ ಪಡೆದವರಲ್ಲಿ ಅತ್ಯಂತ ಹಿರಿಯರು. ಹಾಗಾಗಿ ಋಷತೀತಿ ಋಷ ಆಗ್ಬೇಕಲ್ಲ. ಋಷಿ ಹೇಗಾಯ್ತು ಅಂದ್ರೆ ಅತಿಶಯೇನ ಋಷಂತಿ, ಅತ್ಯಂತ ಆಳವಾಗಿ ಜ್ಞಾನವನ್ನ ಪಡೀತಾರೆ ಅಂತ. ತೃತೀಯೋ ಅತಿಶಯೇ, ಅಕ್ಷರದ 3ನೇ ಅಕ್ಷರ ಬಂತು ಅಂದ್ರೆ ಅದು ಹೆಚ್ಚು ಆ ಕ್ರಿಯೆಯಲ್ಲಿ ತೊಡಗಿದವರು ಅಂತ ಅರ್ಥ. ಜ್ಞಾನವನ್ನ ಪಡೆಯುವುದಕ್ಕಾಗಿ ಅತ್ಯಂತ ಹೆಚ್ಚು ಪ್ರಯತ್ನಿಸಿದವರು. ಅತಿಶಯೇನ ಋಷಂತೀತಿ ಋಷಯ, ಅತಿಶಯೇನ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಜ್ಞಾನಕ್ಕಾಗಿ ಪರಿತಾಪ ಪಟ್ಟವರು, ಬದುಕನ್ನ ಮೀಸಲಿಟ್ಟವರು ಅನ್ನುವ ಅರ್ಥದಲ್ಲಿ ಋಷಿಗಳು ಅಂತ ಅವರನ್ನ ಕರೀತಾರೆ. ಅವ್ರು 7 ಜನ. ಅಂದ್ರೆ ಈ ಹಿಂದೆ 6 ಮನ್ವಂತರಗಳು ಕಳೆದು ಹೋದಾಗ ಅಲ್ಲಿಗೂ ಸಂಬಂಧಪಟ್ಟ ದೇವತೆಗಳ ಗುಂಪು ಇದೆ. ಹಾಗೆ ಇಲ್ಲಿಯೂ ಸಂಬಂಧಪಟ್ಟ ದೇವತೆಗಳ ಗುಂಪನ್ನ ಹೇಳಿದ್ರು, ಋಷಿಗಳ ಗುಂಪನ್ನ ಹೇಳಿದ್ರು. ಪ್ರತಿ ಮನ್ವಂತರಕ್ಕೂ ಬೇರೆ ಬೇರೆ ಋಷಿಗಳು, ಬೇರೆ ಬೇರೆ ದೇವತಾ ಶಕ್ತಿಗಳು ಬಂದು ಅಲ್ಲಲ್ಲಿ ಕೆಲಸ ಮಾಡ್ತಾ ಹೋಗ್ತಾರೆ. ಅಂದ್ರೆ ಆ ಸ್ಥಾನ ಇರುತ್ತೆ, ಆ ಸ್ಥಾನಕ್ಕೆ ಬರುವವರು ಇರ್ತಾರೆ ಕೆಲವೊಮ್ಮೆ. ಈಗ ಇಂದ್ರ ಅನ್ನುವ ಸ್ಥಾನಕ್ಕೆ ಈಗ ಪುರಂದರ ಬಂದಿದ್ದಾನೆ. ಹೋದ ಮನ್ವಂತರದಲ್ಲೂ ಇದೇ ಪುರಂದರನಿಗೆ ಮಂದ್ರದ್ಯುಮ್ನ ಅಂತ ಹೆಸರಿತ್ತು, ಮಂದ್ರದ್ರುಮ ಅಂತ ಹೆಸರಿತ್ತು. ಅವನು ಆಗ ಇಂದ್ರದ ಪದವಿಯನ್ನ ಏರಿದ್ದ. ಆದ್ರೆ ಅದರ ಹಿಂದೆ ಅಂದ್ರೆ ನಾನು ಹೇಳ್ತಾ ಇರೋದು ಈಗ 7 ಆಯ್ತು, 6 ಆಯ್ತು, 5ನೇದಕ್ಕಾಗುವಾಗ ನಾಸತ್ಯ ಅನ್ನುವಂತಹ, ದಸ್ರಾ ಅನ್ನುವಂತಹ ಒಬ್ಬ ಆ ದೇವತಾ ಶಕ್ತಿ ಇಂದ್ರ ಪದವಿಯನ್ನು ಏರಿದ್ದ. ಅದಕ್ಕಿಂತ ಹಿಂದಿನ ಮನ್ವಂತರದಲ್ಲಿ ನಾಸತ್ಯ, ಅದಕ್ಕಿಂತ ಹಿಂದಿನ ಮನ್ವಂತರದಲ್ಲಿ ಧರ್ಮ, ಅದಕ್ಕಿಂತ ಹಿಂದಿನ ಮನ್ವಂತರದಲ್ಲಿ ವಾಯು, ಅದಕ್ಕಿಂತ ಹಿಂದಿನ ಮನ್ವಂತರದಲ್ಲಿ ಸ್ವತಃ ಭಗವಂತನೇ ಯಜ್ಞನಾಮಕನಾಗಿ ಇಂದ್ರ ಪದವಿಯನ್ನ ಏರಿ ಇಂದ್ರ ಸ್ಥಾನವನ್ನ ಹೇಗೆ ನಿರ್ವಹಿಸಬೇಕು ಅಂತ ತೋರಿಸಿಕೊಟ್ಟಿದ್ದ. ಹೀಗೆ ಪ್ರತಿ ಮನ್ವಂತರಕ್ಕೂ ಇಂದ್ರ ಅಥವಾ ಆಯಾ ದೇವತೆಗಳ ಗುಂಪಿನಲ್ಲಿ ಬೇರೆ ಬೇರೆ ಸ್ಥಾನೀಯರಾದ ವ್ಯಕ್ತಿಗಳು ಬಂದು ತಮ್ಮ ಅಧಿಕಾರದ ವ್ಯವಸ್ಥೆಯನ್ನು ಹೊತ್ತುಕೊಳ್ಳುತ್ತಾರೆ. ಈ ಮನ್ವಂತರದಲ್ಲಿ ಕಶ್ಯಪ, ಅತ್ರಿ, ವಸಿಷ್ಠ, ಭರದ್ವಾಜ ಮೊದಲಾದವರು ಸಪ್ತರ್ಷಿಗಳ ಸ್ಥಾನದಲ್ಲಿ ನಿಂತು ವೇದದ ಪ್ರವಾಹವನ್ನ ಮುಂದೆ ಹರಿಸುವುದಕ್ಕೆ ಬೇಕಾದ ಹೊಣೆಯನ್ನು ಹೊತ್ತುಕೊಂಡು ಕೆಲಸ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಅತ್ರಾಪಿ ಭಗವಜ್ಜನ್ಮ ಕಶ್ಯಪಾದಿತೆ ಅದಿತೇರಭೂತ್ ಆದಿತ್ಯಾನಾಮವರಜೋ ವಿಷ್ಣುರ್ನ ವಾಮನ ರೂಪಧೃಕ್. ಇಲ್ಲಿ ಅದಿತಿಯ ಗರ್ಭದಲ್ಲಿ ಕಶ್ಯಪರ ಮಕ್ಕಳಾಗಿ ಹುಟ್ಟಿದವರನ್ನ ಮೊದಲು ಆದಿತ್ಯಾಹ ಅಂತ ಹೇಳಿದ್ರು. ಅವರು ಒಟ್ಟು 12 ಜನ. ಆದಿತ್ಯಾನಾಂ ಅವರಜಃ, ಆದಿತ್ಯರಲ್ಲಿ ಕೊನೆಯದಾಗಿ ಹುಟ್ಟಿದವನು ಸ್ವತಃ ವಿಷ್ಣುವೇ. ಈ ವಿಷ್ಣುವೇ ಆದಿತ್ಯರಲ್ಲಿ ಒಬ್ಬನಾಗಿ ಹುಟ್ಟುತ್ತಾನೆ, ಅದಿತಿಯ ಮಗನಾಗಿ ಹುಟ್ಟುತ್ತಾನೆ. ಅದಿತಿ ಪ್ರಾರ್ಥನೆ ಮಾಡಿದ್ಲು, ದೇವರೇ ನೀನ್ ನನಗೆ ಮಗನಾಗಿ ಹುಟ್ಟಬೇಕು ಅಂತ. ಹಾಗಾಗಿ ಅವನು ಅದಿತಿಯ ಮಗನಾಗಿ ವಾಮನ ರೂಪಧೃಕ್, ವಾಮನ ರೂಪದಿಂದ ಹುಟ್ಟಿ ಬಂದು ಅವಳ ಹೊಟ್ಟೆಯಲ್ಲಿ ಹುಟ್ಟಿದೆ ಅನ್ನುವ ಆಕೆಯ ವರವನ್ನ ಈಡೇರಿಸಿದ. ಆದಿತ್ಯ ಮಕ್ಕಳಾದ್ರಿಂದಾಗಿ ಅವನಿಗೂ ಆದಿತ್ಯ ಅಂತ ಹೆಸರು ಬಂತು. ಹೀಗಾಗಿ ಆದಿತ್ಯ ಅಂದ್ರೆ 12 ಜನ ಸೂರ್ಯರು ಅಂತ ಅರ್ಥ ಅಲ್ಲ. ಆದಿತ್ಯರು ಅಂದ್ರೆ 12 ಜನ ಆದಿತ್ಯ ಮಕ್ಕಳು ಅಂತ ಅಷ್ಟೇ ಅರ್ಥ. ಅದರಲ್ಲಿ ಒಬ್ಬ ಮಾತ್ರ ವಿವಸ್ವಾನ್ ಅನ್ನುವವನು, ಅವನು ಸೂರ್ಯ. ಅವನೊಬ್ಬ ಈ ಬೆಳಕಿನ ಚೆಂಡು, ಬೆಳಕಿನ ಉಂಡೆ ಯಾರು ಅಂದ್ರೆ ಅವನೊಬ್ಬನೇ. ಉಳಿದವರೆಲ್ಲ ಆದಿತ್ಯ ಮಕ್ಕಳು, ಬೇರೆ ಬೇರೆ ಕೆಲಸ ಇದೆ ಅವರಿಗೆ. ಅವ್ರು ಯಾರು ಅಂತ ನಾವು ಮುಂದೆ ನೋಡ್ತೇವೆ.
ಅದರಲ್ಲಿ ಕೊನೆಯವನು ವಿಷ್ಣು ವಾಮನ ರೂಪದಿಂದ ಬಂದವನು. ಇನ್ನು ಮುಂದಿನ ಮನ್ವಂತರದ ಅಧಿಪತಿಗಳು ಯಾರು? ಸಂಕ್ಷೇಪತೋಮಯೋಕ್ತಾನಿ ಸಪ್ತಮನ್ವಂತರಾಣಿತೆ ಭವಿಷ್ಯಾಣ್ಯತ ವಕ್ಷ್ಯಾಮಿ ವಿಷ್ಣು ಷಷ್ಟ್ಯಾನ್ವಿತಾನಿತೆ. ಹಿಂದೆ 6 ಮನ್ವಂತರ ನೋಡಿದ್ವಿ. ಸ್ವಯಂಭುವ, ಸ್ವಾರೋಚಿಷ, ಉತ್ತಮ, ತಾಪಸ, ರೈವತ ಮತ್ತು ಚಾಕ್ಷುಷ 6 ಮನ್ವಂತರ ಆಗಿತ್ತು. ಈಗ ನಾವು ನೋಡ್ತಾ ಇರೋದು ವೈವಸ್ವತ. ಇದರ ಮುಂದೆ 7 ಮನ್ವಂತರಗಳು ಯಾರು ಅಂತಂದ್ರೆ ಸಾವರ್ಣಿ, ದಕ್ಷ ಸಾವರ್ಣಿ, ಬ್ರಹ್ಮ ಸಾವರ್ಣಿ, ಧರ್ಮ ಸಾವರ್ಣಿ, ರುದ್ರ ಸಾವರ್ಣಿ, ದೇವ ಸಾವರ್ಣಿ ಮತ್ತು ಇಂದ್ರ ಸಾವರ್ಣಿ. ಇವರು 7 ಮುಂದಿನ ಮನ್ವಂತರಾಧಿಪತಿಗಳು. ವಿವಸ್ವತಶ್ಚ ದ್ವೇ ಜಾಯೇ ವಿಶ್ವಕರ್ಮ ಸುತೆ ಉಭೇ ಸಂಜ್ಞಾ ಛಾಯಾ ಚ ರಾಜೇಂದ್ರ ಯೇ ಪ್ರಾಗಭಿಹಿತೆ ತವ. ಸೂರ್ಯನಿಗೆ 2 ಹೆಂಡಂದಿರು, ಒಬ್ಳು ಸಂಜ್ಞಾ, ಇನ್ನೊಬ್ಳು ಛಾಯಾ. ಇಬ್ಬರೂ ಕೂಡ ವಿಶ್ವಕರ್ಮನ ಪುತ್ರಿಯರು. ಇಲ್ಲೊಂಥರ ಕಥೆಯಲ್ಲಿ ಸ್ವಲ್ಪ ಸ್ಪೆಷಲ್ ಇದೆ. ನಾವು ಕೇಳಿದ ಕಥೆಯಲ್ಲಿ ಅವಳು ತನ್ನದೇ ಇನ್ನೊಂದು ಪ್ರತಿರೂಪವನ್ನು ಇಟ್ಟು ಹೋದ್ಲು ಅಂತಿದೆ. ಇಲ್ಲಿ ಷಷ್ಠ ಸ್ಕಂದದಲ್ಲಿ ನಾನು ಹೇಳಿ ಆಗಿದೆ ಅಂತ ಹೇಳ್ತಾ ಇಬ್ಬರೂ ವಿಶ್ವಕರ್ಮನ ಪುತ್ರಿಯರೇ ಅಂತ ಹೇಳ್ತಾರೆ. ಅಂದ್ರೆ 2 ರೂಪದಿಂದ ಸೂರ್ಯನ ಸೇವೆ ಮಾಡಿದವಳು ಅಂತ ಅರ್ಥ. ಒಬ್ಳೇ 2 ಆಗಿ ಕಂಡದ್ದು. ತೃತೀಯ ವಡವಾ ನಾಮ ತಾಸಾಂ ಸಂಜ್ಞಾಸುತಾಸ್ತ್ರಯ ಯಮೋ ಯಮಿ ಶ್ರಾದ್ದ ದೇವಶ್ಛಾಯಾಯಾಂ ಛಾಯಾಯಾಶ್ಚ ಶುತಾನ್ ಶೃಣು. ವಡವ ಅನ್ನುವವಳು 3ನೆಯ ಹೆಂಡತಿ. ಸಂಜ್ಞೆಯೇ ಮತ್ತೆ ಅಶ್ವದ ರೂಪದಲ್ಲಿ ಸೇರಿಕೊಂಡದ್ರಿಂದ ಅವಳನ್ನು ವಡವ ಅಂತ ಕರೆದ್ರು. ಹೀಗೆ 3 ರೂಪದಲ್ಲಿ ಸಂಜ್ಞಾದೇವಿ. ಅದರಲ್ಲಿ ಸಂಜ್ಞಾ ರೂಪದಿಂದ ಯಮ, ಯಮಿ ಮತ್ತು ಶ್ರಾದ್ದ ದೇವ ಅನ್ನುವ 3 ಮಕ್ಕಳನ್ನ ಪಡೆದಿದ್ರು. ಇನ್ನು ಸಾವರ್ಣಿ, ತಪತಿ ಅನ್ನುವವಳು ಅಂದ್ರೆ ಈ ಇಬ್ರು ಮಕ್ಕಳು ಸಾವರ್ಣಿ, ಸಂವರ್ಣ ಮತ್ತು ಯಾರು ತಪತಿ. ಸಂವರ್ಣ ಇವನ ಮಕ್ಕಳಲ್ಲ, ಕುರುವಿನ ಮನೆತನಕ್ಕೆ ಸೇರಿದವ. ಸಂವರ್ಣನ ಮಗ ಕುರು. ಸಾವರ್ಣಿ ಮತ್ತು ತಪತಿ ಇವರಿಬ್ರು ಈ ಮತ್ತು 3ನೇವಳು ಯಾರು ಶನೈಶ್ಚರ. ಇವರು 3 ಜನ ಛಾಯಾದೇವಿಗೆ ಹುಟ್ಟಿದಂತಹ ಮಕ್ಕಳು. ವಡವ ಅನ್ನುವಳಲ್ಲಿ ಅಶ್ವಿ ದೇವತೆಗಳು ಹುಟ್ಟಿದ್ರು. ಅಂದ್ರೆ ಹಿಂದೆ ನಾವು ಮತ್ತೊಂದ್ಸರ್ತಿ ಆ ಹೆಸರನ್ನು ನೆನ್ಪು ಮಾಡ್ಕೊಳ್ಳುವುದಾದ್ರೆ ಯಮ, ಯಮಿ, ಶ್ರಾದ್ದ ದೇವ ಸಂಜ್ಞೆಯ ಮಕ್ಕಳು. ಸಾವರ್ಣಿ, ತಪತಿ ಮತ್ತು ಶನೈಶ್ಚರ ಛಾಯೆಯ ಮಕ್ಕಳು. ಛಾಯಾ ರೂಪದಲ್ಲಿದ್ದಾಗ ಸಂಜ್ಞೆಯೇ ಇನ್ನೊಂದು ರೂಪ ಆದ್ರೆ ಅವಳ ಮಕ್ಕಳು. ವಡವ ಅಂತನ್ನೋಳು ಮತ್ತೆ ಇದೇ ಛಾಯೆ ಅಶ್ವಿನಿ ರೂಪದಲ್ಲಿ ಅಶ್ವಿಗಳ ರೂಪದಲ್ಲಿ ಹೋದದ್ರಿಂದ ನಾಸತ್ಯ ಮತ್ತು ದಸ್ರಾ ಅಂತನ್ನುವಂತ ಇಬ್ಬರು ಅಶ್ವಿ ದೇವತೆಗಳು ಈ ವಡವ ಅನ್ನುವ ತಾಯಿಗೆ ಹುಟ್ಟಿದ ಮಕ್ಕಳು. ಅಷ್ಟಮೇ ಅಂತರಜಾಯ ಆಯಾತೆ ಸಾವರ್ಣಿರ್ ಭವಿತಾ ಮನುಹು ನಿರ್ಮೋಹ ವಿರಜಸ್ಕಾದ್ಯಾಹ ಸಾವರ್ಣೇ ಸ್ತನಯಾ ನೃಪ. 7ನೇ ಮನ್ವಂತರ ಕಳೆದ ಬಳಿಕ ಅಷ್ಟಮೇ ಅಂತರ ಆಯಾತೆ, ಅಷ್ಟಮ ಮನ್ವಂತರ ಬಂದಾಗ ಸಾವರ್ಣಿರ್ ಭವಿತಾ ಮನು. ಆಗ ಸಾವರ್ಣಿ ಅಂತನ್ನುವನು ಭವಿತಾ, ಮುಂದೆ ಮನು ಆಗುತ್ತಾನೆ. ಆ ಸಾವರ್ಣಿಗೆ ನಿರ್ಮೋಹ ಮತ್ತು ವಿರಜಸ್ಕ ಅನ್ನೋ 2 ಮಕ್ಕಳಿರ್ತಾರೆ, ಅಂದ್ರೆ ಮುಂದೆ ಹುಟ್ಟುತ್ತಾರೆ. ತತ್ರ ದೇವ ಸುತಪಸಃ ವಿರಜಾ ಅಮಿತ ಪ್ರಭಾಹ ತೇಷಾಂ ವಿರೋಚನ ಸುತಃ ಬಲಿರಿಂದ್ರೋ ಭವಿಷ್ಯತಿ. ತತ್ರ ದೇವಾಹ ಸುತಪಸಃ. ಆಗ ದೇವತೆಗಳಿಗೆ ಸುತಪಾಹ ಅಂತ ಹೆಸರು. ಸುತಪಾಹ, ಸುತಪಸೌ, ಸುತಪಸಃ. ವಿರಜರು, ಅಮಿತ ಪ್ರಜರು. ವಿರಜಾಹ, ಅಮಿತ ಪ್ರಜಾಹ ಅಂತ ಈ ದೇವತೆಗಳ ಗುಂಪು. ಅಲ್ಲಿ ವಿರೋಚನನ ಮಗನಾದಂತಹ ಬಲಿರಿಂದ್ರೋ ಭವಿಷ್ಯತಿ. ಬಲಿ ಮುಂದಿನ ಮನ್ವಂತರದ ಇಂದ್ರನಾಗ್ತಾನೆ. ಹಾಗಾಗಿ ನಾವು ಲೋಕದಲ್ಲಿ ಬಲಿ ಇಂದ್ರ ಅಂತ ಕರೀತೇವೆ. ಯಾಕೆ ಕರಿತೇವೆ ಅಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ಬಲಿ ಮುಂದೆ ಇಂದ್ರನ ಪದವಿಯನ್ನು ಏರ್ಲಿಕ್ಕಿರುವವನು. ಯಾಕೆ ಮತ್ತೆ ಈಗ ವಾಮನವನನ್ನು ನಿಗ್ರಹಿಸಿದ ಅನ್ನುವ ನಾವು ಮತ್ತೆ ಮುಂದೆ ನೋಡೋಣ. ದತ್ವೇಮಾಂ ಯಾಚಮಾನಾಯ ವಿಷ್ಣವೇ ಯಃ ಪದತ್ರಯಂ ರಾಧಮಿಂದ್ರ ಪದಂ ಹಿತ್ವಾ ತತಃ ಸಿದ್ಧಿಮವಾಪ್ಸ್ಯತಿ.
ಬಲಿಚಕ್ರವರ್ತಿ ಅಶ್ವಮೇಧದ ಶತ ಯಾಗಗಳನ್ನ ಮುಗಿಸ್ಲಿಕ್ಕೆ ಹೊರಟಾಗ ನಾರಾಯಣ 3 ಅಡಿಯನ್ನ ಕೇಳಿ, ಈಗಲೇ ನೀನು ಇಂದ್ರ ಪದವಿಗೆ ಬರ್ಲಿಕ್ಕೆ ನಿನಗೆ ಸಮಯ ಬಂದಿಲ್ಲ, ನೀನು ಮುಂದೆ 8ನೇ ಮನ್ವಂತರದಲ್ಲಿ ಆ ಸ್ಥಾನವನ್ನ ಹೊಂದಿ ನಿನ್ನ ಸಾಧನೆಯನ್ನು ಮಾಡಿ ನೀನು ಬಿಡುಗಡೆಯನ್ನು ಸಿದ್ಧಿಂ ಅವಾಪ್ಸ್ಯತಿ, ಮುಂದೆ ನೀನು ಇಂದ್ರ ಪದವಿಯನ್ನು ಏರ್ತಿ, ಈಗ ನಿನಗದು ಸಾಧ್ಯ ಇಲ್ಲ ಅಂತ ಹೇಳಿ ಆ ಭೂಮಿಯನ್ನ ಪಡೆಯುವ 3 ಹೆಜ್ಜೆಗಳ ನೆಪದಲ್ಲಿ ಜಗತ್ತನ್ನ ಕಸಿದುಕೊಂಡು ಮತ್ತೆ ಇಂದ್ರನ ಕೈಗೆ ಒಪ್ಪಿಸಿ, ಮುಂದೆ ನೀನು ಇಂದ್ರನಾಗುವವನಿದ್ದೆ, ಅಲ್ಲಿಯ ತನಕ ನಾನ್ ನಿನ್ನನ್ನು ನೋಡ್ಕೊಳ್ತೇನೆ, ನೀನ್ ನನ್ನ ಜೊತೆಗಿರು ಅಂತ ರಸಾತಳಕ್ಕೆ ಕರ್ಕೊಂಡು ಹೋಗಿ ಅವನ ಬಾಗಿಲು ಕಾಯುವವನಾಗಿ ವಾಮನ ನಿಂತು ಬಿಟ್ಟ. ಯೋಸೌ ಭಗವತಾ ಬದ್ಧ ಪ್ರೀತೇನ ಸುತಳೇ ಪುನಃ ನಿವೇಶಿತೋ ಧಿಕೋರ ಸ್ವರ್ಗಾತ್ ಅಧುನಾಸ್ತೆ ಸ್ವರಾಡಿವ. ಈ ದೇವತೆಗಳು ಅವನನ್ನ ಪುಸಲಾಯಿಸಿ ದುರ್ಬುದ್ಧಿಯಿಂದ ದೇವತೆಗಳ ಸಂಪತ್ತನ್ನು ದೈತ್ಯರು ಹಿಂದಿನಿಂದ ಅವನಿಗೆ ಚೆನ್ನಾಗಿ ಪುಸಲಾಯಿಸಿದ್ರು. ನೀನು ಹೊಡಿ ಬಡಿ ಕಡಿ ನಾನ್ ನೋಡ್ಕೊಳ್ತೇವೆ ಅಂತೆಲ್ಲ ಹೇಳಿದ್ರು. ಅವನು ಹೋದ, ಯುದ್ಧ ಮಾಡಿದ, ಕೊನೆಗೆ ಆ ಯುದ್ಧದಲ್ಲಿ ಸಂಪತ್ತನ್ನೆಲ್ಲ ಗೆದ್ದದನ್ನ ಯಾಗದಲ್ಲಿ ಸಮರ್ಪಣೆ ಮಾಡಬೇಕು ಅಂತ ಬಂದಾಗ ಬಲಿ ಬಂದು ಅದನ್ನು ಸ್ವೀಕರಿಸಿದ ಅನ್ನೋ ಇಷ್ಟು ಕಥೆ ನಮ್ಗೆ ಗೊತ್ತು. ಆದ್ರೆ ಈ ಸಂದರ್ಭದಲ್ಲಿ ಅವನನ್ನ ಪರಮಾತ್ಮ ಯುದ್ಧದಲ್ಲಿ ಬಂಧಿಸಿದ್ರೂ ಕೂಡ ಅವನ ಬಗ್ಗೆ ತುಂಬಾ ಪ್ರಸನ್ನನಾದ. ಯಾಕೆಂದ್ರೆ ಅವನು ಆತ್ಮ ನಿವೇದನ ಮಾಡಿಕೊಂಡ, ನಾನು ಕೊಡ್ತೇನೆ ಅಂತ ಹೊರಟು ನನ್ನನ್ನೇ ನಾನು ನಿನಗೆ ಕೊಡ್ಲಿಲ್ಲ, ಇದು ಕೊಡ್ಬೇಕಿದ್ದ ಮುಖ್ಯ ವಸ್ತು ನನ್ನನ್ನೇ ನಿನಗೆ ಒಪ್ಪಿಸಿದ್ದೇನೆ ಅಂತ ದೇವರಿಗೆ ಒಪ್ಪಿಸಿದ. ದೇವರು ತುಂಬಾ ಸಂತೋಷ ಪಟ್ಟ. ಆಗ್ಲಿ ಮಗು, ಈಗಲೂ ನಿನಗೆ ಅಧಿಕಾರದ ಹಪಾಹಪಿ ಇಲ್ಲ ಅಂತ ಅನ್ಕೊಳ್ತೇನೆ. ನೀನು ಮುಂದೆ 8ನೇ ಮನ್ವಂತರದಲ್ಲಿ ಇಂದ್ರದ ಪದವಿಯನ್ನ ಹೊಂದುತ್ತಿ, ಇಡೀ ಭೂಮಿಯನ್ನ ನೀನೇ ನೋಡ್ಕೊಳ್ತಿ, ಅಲ್ಲಿ ತನಕ ನೀನು ಸುತಲ ಲೋಕದಲ್ಲಿ ಇರು, ನಿನ್ನ ಯೋಗಕ್ಷೇಮಕ್ಕೆ ನಾನ್ ನಿನ್ನ ಜೊತೆಗಿರ್ತೇನೆ. ಆಗ ನೀನು ಸ್ವರ್ಗ ನರಕ ಅಂದ್ರೆ 3 ಲೋಕಗಳಿಗೆ ನೀನು ಸಮೃದ್ಧವಾದ ಆಳ್ವಿಕೆಯನ್ನು ಕೊಡುವವನಾಗ್ತಿ. ಆಗ ನೀನು ಬಲಿ ಅನ್ನುವ ಹೆಸರಿನಿಂದ ಇಂದ್ರ ಪದವಿಯಲ್ಲಿ ಪ್ರಥಿತನಾಗ್ತಿ ಅಂತ ದೇವರವನನ್ನು ಆಶೀರ್ವಾದ ಮಾಡಿದ. ಗಾಲವೋ ದೀಪ್ತಿಮಾನ್ ರಾಮೋ ದ್ರೋಣಪುತ್ರ ಕೃಪಸ್ತಥಾ ಋಷ್ಯಶೃಂಗ ಪಿತಾಸ್ಮಾಕಂ ಭಗವಾನ್ ಬಾದರಾಯಣ. 8ನೇ ಮನ್ವಂತರದ ಸಪ್ತರ್ಷಿಗಳು ಯಾರು? ಗಾಲವ, ದೀಪ್ತಿಮಾನ್, ರಾಮ. ರಾಮ ಅಂತಂದ್ರೆ ಇಲ್ಲಿ ಪರಶುರಾಮ, ಯಾಕೆಂದ್ರೆ ಒಂದು ಋಷಿ ಪರಂಪರೆಯಲ್ಲಿ ಬರುವವನು. ರಾಮ, ದ್ರೋಣಪುತ್ರ ಅಂದ್ರೆ ಅಶ್ವತ್ಥಾಮ, ಕೃಪಃ ಇದು ಗೊತ್ತು ನಮಗೆ, ಋಷ್ಯಶೃಂಗ ಇವನು ಈ ರಾಮಾಯಣದ ಕಥೆಯಲ್ಲಿ ಬಂದಿದ್ದ. ಇನ್ನು ಇದನ್ನು ಹೇಳ್ತಾ ಇರುವುದು ಯಾರು? ಶುಕಾಚಾರ್ಯರು. ಅಸ್ಮಾಕಂ ಪಿತ ನಮ್ಮ ತಂದೆ ವ್ಯಾಸರು. ವ್ಯಾಸರು ಸ್ವತಃ ಸಪ್ತರ್ಷಿಗಳಲ್ಲಿ ಒಬ್ಬರಾಗಿ ತಮ್ಮ ಕಾರ್ಯವನ್ನು ಮಾಡ್ತಾರೆ. ಹೀಗೆ ಸಪ್ತರ್ಷಿಗಳು ಯಾರು ಅಂದ್ರೆ ಗಾಲವ, ದೀಪ್ತಿಮಾನ್, ಪರಶುರಾಮ, ದ್ರೋಣಪುತ್ರನಾದಂತಹ ಅಶ್ವತ್ಥಾಮ, ಕೃಪ, ಋಷ್ಯಶೃಂಗ, ಪಿತಾಸ್ಮಾಕಂ ಭಗವಾನ್ ಬಾದರಾಯಣ. ನಮ್ಮಪ್ಪನಾದಂತಹ ವೇದವ್ಯಾಸರು ಈ 8ನೇ ಮನ್ವಂತರದ ಸಪ್ತರ್ಷಿಗಳ ಗಣದಲ್ಲಿ ಸೇರಿಕೊಂಡು ಲೋಕಕ್ಕೆ ಜ್ಞಾನದ ಪರಂಪರೆಯನ್ನ ಬೀರುತ್ತಾರೆ. ಸ್ವಾರಸ್ಯ ಏನು ಅಂದ್ರೆ, ಆಗ ಋಷಿ ಸಪ್ತರ್ಷಿಗಳಲ್ಲಿ ಸೇರಿಕೊಂಡು ಅವರಲ್ಲೇ ಒಬ್ಬನಾದ ದ್ರೋಣಪುತ್ರ ಅಶ್ವತ್ಥಾಮ ವ್ಯಾಸ ಪದವಿಯಲ್ಲಿ ಕೂತು ಮಹಾಭಾರತ ರಾಮಾಯಣ ಪುರಾಣಗಳನ್ನೆಲ್ಲ ಮರು ನಿರ್ಮಾಣ ಮಾಡಿ ಲೋಕಕ್ಕೆ ಕೊಡ್ತಾರೆ. ಆಗ ವ್ಯಾಸ ಪದವಿಯಲ್ಲಿ ಕೂಡುವವನು ಅಶ್ವತ್ಥಾಮ, ದ್ರೋಣಪುತ್ರ ಅಂದ್ರೆ ಅವನೇ. ಇಮೇ ಸಪ್ತರ್ಷಯಸ್ತಸ್ಮಿನ್ ಭವಿಷ್ಯಂತಿ ಸ್ವಯೋಗತ ಇದಾನೀಮಾಸತೆ ರಾಜನ್ ಸ್ವೇ ಸ್ವೇ ಆಶ್ರಮ ಮಂಡಲೇ. ಇವರು ತಮ್ಮ ಯೋಗ ಶಕ್ತಿಯಿಂದ ಆ ಮನ್ವಂತರದಲ್ಲಿ ಸಪ್ತರ್ಷಗಳಾಗಿ ಕೆಲಸ ಮಾಡುತ್ತಾರೆ. ಇವರು ತಮ್ಮ ತಮ್ಮ ಎಲ್ಲೆಲ್ಲಿ ಆಶ್ರಮಗಳಿವೆಯೋ ಆ ಪ್ರದೇಶಗಳಿಗೆ ಬೇಕಾದಲ್ಲಿಗೆ ಹೋಗಿ ಅಲ್ಲಿಯೇ ಇದ್ದು ಲೋಕಕ್ಕೆ ಉತ್ತಮವಾದ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ. ಸ್ವೇ ಸ್ವೇ ಆಶ್ರಮ ಮಂಡಲೇ ಆಸತೆ. ಈಗ ಅವರವ್ರ ಜಾಗದಲ್ಲಿದ್ದಾರೆ, ಮುಂದೆ ಆ ಸಪ್ತರ್ಷಿಯ ನಕ್ಷತ್ರಗಳ ಗುಂಪಿನಲ್ಲಿ ಅವರು ಸೇರ್ಕೊಳ್ತಾರೆ. ಹಾಗಾಗಿ ಮುಂದಿನ ಮನ್ವಂತರದ ಸಪ್ತರ್ಷಿಗಳು ಯಾರು ಅಂತಂದ್ರೆ ಗಾಲವ, ದೀಪ್ತಿಮಾನ್, ಪರಶುರಾಮ, ಅಶ್ವತ್ಥಾಮ, ಕೃಪಾ, ಋಷ್ಯಶೃಂಗ ಮತ್ತು ವ್ಯಾಸ ಮಹರ್ಷಿಗಳು ಅಂತ ನೆನ್ಪಿರ್ಬೇಕು ನಮಗೆ. ದೇವಗುಹ್ಯಾತ್ ಸರಸ್ವತ್ಯಾಂ ಸಾರ್ವಭೌಮಪತಿ ಪ್ರಭು ಸ್ಥಾನಂ ಪುರಂದರ ಧೃದ್ವಾ ಬಲಯೇ ದಾಸ್ಯತೀಶ್ವರ. ದೇವಗುಹ್ಯ ಅನ್ನುವಂತಹ ಮುನಿ ಸರಸ್ವತಿ ಎನ್ನುವಂತಹ ಅತ್ಯಂತ ತನ್ನ ಪ್ರಿಯಳಾದ ಪತಿಯಲ್ಲಿ
ಪರಮಾತ್ಮನನ್ನ ಪ್ರಭು ಅನ್ನುವ ಹೆಸರಿನಿಂದ ಪಡೀತಾನೆ. ಸಾರ್ವಭೌಮರಿಗೂ ಸಾರ್ವಭೌಮನಾಗಿ ಈ ಪುರಂದರ ಇನ್ನೂ ಅಧಿಕಾರ ಬಿಟ್ಕೊಡ್ಲಿಕ್ಕೆ ತಯಾರಿರಲ್ಲ. ಇದು ಮುಂದಿನ ಕತೆ. ಆವಾಗ ಇಂದ್ರ ಸಿಂಹಾಸನವನ್ನ ಈ ಪುರಂದರನಿಂದ ಕಸಿದು ಬಲಿಗೆ ಕೊಡ್ತಾನೆ ದೇವರು. ಆವಾಗ ಪ್ರಭು ರೂಪದಿಂದ. ಈಗ ವಾಮನ ರೂಪದಿಂದ ಬಲಿಯ ಕೈಯಲ್ಲಿದ್ದದ್ದನ್ನ ಇಂದ್ರನಿಗೆ ಕೊಟ್ಟ, ಅಂದ್ರೆ ಪುರಂದರನಿಗೆ ಕೊಟ್ಟ. ಪುರಂದರ ಆಮೇಲೆ ಸ್ವಲ್ಪ ದಿವಸ ಅಧಿಕಾರ ನಾನು ಇನ್ನೂ ಒಂದ್ ಸ್ವಲ್ಪ ದಿವಸ ಮಾಡ್ತೇನೆ, ನಾನು ಹೇಗಿದ್ರು ಕೂಡ 58 ವರ್ಷ ಆಳಿದ್ನಲ್ಲ, ಇನ್ನೊಂದ್ 2 ವರ್ಷ 60 ವರ್ಷಕ್ಕೂ ಕೂಡ ರಿಟೈರ್ಮೆಂಟ್ ಆದ್ಮೇಲೂ ನಾನು ಸ್ವಲ್ಪ ಕೆಲಸ ಮಾಡ್ತೇನೆ, ತುಂಬಾ ದೇಹದಲ್ಲಿ ತಾಕತ್ತಿದೆ, ಶಕ್ತಿ ಇದೆ, ಆಸಕ್ತಿ ಇದೆ, ಸಂಬಳ ಬರ್ಲಿ ಒಂದ್ ಸ್ವಲ್ಪ ಜಾಸ್ತಿ ಅಂತ ಕೇಳಿದ್ರೆ ದೇವ್ರು ಹೇಳ್ತಾನೆ, ಒಂದು ದಿವಸ ಜಾಸ್ತಿನೂ ನೀನ್ ಕೂಡ್ಲಿಕ್ ಬಿಡಲ್ಲ. ಒಂದ್ ದಿವಸ ಅಲ್ಲ, ಒಂದ್ ಗಳಿಗೆ ಅಲ್ಲ, ಒಂದ್ ಸೆಕೆಂಡ್ ಅಲ್ಲ, ಒಂದ್ ಕಲೆಯಷ್ಟು ಕೂಡ ನಿಂದಾಯ್ತು ಅಂದ್ಮೇಲೆ ಕೆಳಗೆ ಇಳಿಯುತ್ತಾ ಹೋಗ್ತಾ ಇರ್ಬೇಕು. ಮುಗೀತ್. ಆಮೇಲೆ ಮತ್ತೆ ಬಂದು ಅಲ್ಲಿ ಉಸಾಬರಿ ಮಾಡ್ಲಿಕ್ಕಿಲ್ಲ, ನಂದು ಇನ್ನೊಂದ್ ಸೈನ್ ಹಾಕ್ಲಿಕ್ಕಿದೆ, ಆ ಪೆನ್ ಬಿಟ್ಟೋಗಿದ್ದೆ, ನನ್ ಹಿಂದಿದ್ ಕಾಲದ್ದದು, ಯಾವ ಮುತ್ತಾತನ ಕಾಲದಿದ್ರು ಅಲ್ಲಿದ್ದೇನಿದೆ ಅಧಿಕಾರ ಇದೆ ಅದನ್ನ ಅಲ್ಲೇ ಬಿಟ್ಟು ಹೋಗ್ಬೇಕು, ಅದೇನೇನು ತಗೊಂಡು ಹೋಗ್ಲಿಕ್ಕಿಲ್ಲ. ಹಾಗೆ ಬಲಿಯ ಕೈಯಿಂದ ಇಂದ್ರನ ಕೈಯಿಂದ ಅಂದ್ರೆ ಪುರಂದರನ ಕೈಯಿಂದ ಬಲಿಗೆ ಅವನ ಅಧಿಕಾರವನ್ನು ವಾಪಸ್ ಕೊಡ್ತಾನೆ. ದಾಸ್ಯತಿ, ಮುಂದೆ ಕೊಡಿಸಲಿದ್ದಾನೆ. ನಮಗೊಂದು ಆಗಾಮಿ ಕಥೆ ಈಗ್ಲೇ ಗೊತ್ತಾಯ್ತು. ನವಮೋ ದಕ್ಷ ಸಾವರ್ಣಿರ್ ಮನೋರ್ವರುಣ ಸಂಭವ ಭೂತಕೇತುರ್ ದೀಪ್ತಕೇತುರ್ ಇತ್ಯಾದ್ಯಾಹ ತಸ್ತುತಾ ನೃಪ. ನಾವೀಗ 7 ಮನ್ವಂತರ ಮುಗಿಸಿ 8ನೇ ಮನ್ವಂತರದ ಕಥೆ ಕೇಳಿದ್ವಿ. 9ನೇ ಮನ್ವಂತರದ ಆಧಿಪತ್ಯ ಯಾರಿಗೆ ಅಂದ್ರೆ ದಕ್ಷ ಸಾವರ್ಣಿ. ನವಮೋ ದಕ್ಷ ಸಾವರ್ಣಿ ಮನುಹು ವರುಣ ಸಂಭವ. ಈ ಮನುವು ವರುಣ ಪುತ್ರನಾಗಿ ಇರ್ತಾನೆ. ಈ ದಕ್ಷ ಸಾವರ್ಣಿಯ ಅಪ್ಪ ಯಾರು ಅಂದ್ರೆ ವರುಣ. ಭೂತಕೇತುರ್ ದೀಪ್ತಕೇತು ಅನ್ನುವ ಇನ್ನು ಅನೇಕ ಮಕ್ಕಳು ಇವನಿಗೆ ತನ್ನ ಅಧಿಕಾರವನ್ನು ನಡೆಸಲಿಕ್ಕೆ ಮುಂದಿನ ಸಂತತಿಗಳಾಗಿ ಕಾಣಿಸಿಕೊಳ್ತಾರೆ. ಪಾಠ ಮರೀಚಿರ್ಗರ್ಭಾದ್ಯಾಹ ದೇವೋ ಇಂದ್ರೋದ್ಭುತ ಸ್ಮೃತ ದ್ಯುತಿಮತ್ ಪ್ರಮುಖಾಸ್ತತ್ರ ಭವಿಷ್ಯಂತ್ ಋಷಯಸ್ತತಃ. ಪಾಠಾಹ ಅದೊಂದು ಋಷಿಗಳ ಗುಂಪು, ಪಾಠಾಹ ಮರೀಚಿ ಗರ್ಭಾಹ 2ನೇ ಗುಂಪು. ಇವರೆಲ್ಲ ಈ ಮನ್ವಂತರದಲ್ಲಿ ಸಪ್ತರ್ಷಿಗಳಾಗಿ ಸಾರಿ ತಪ್ಪು ಹೇಳಿದೆ. ಪಾಠಾಹ ಮರೀಚಿ ಗರ್ಭಾದ್ಯಾಹ ದೇವಾಹ. ಪಾಠರು ಮತ್ತು ಮರೀಚಿ ಗರ್ಭರು ಅಂತ ಅನ್ನೋದು ದೇವತೆಗಳ ಹೆಸರು. ಆವಾಗ ಇಂದ್ರ ಆಗ ಅದ್ಭುತ ಅಂತ ಅನ್ನೋ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ಇಂದ್ರ ಪದವಿಯನ್ನ ಆಳ್ತಾನೆ. ಅದ್ಭುತ ಅಂತ ಅನ್ನೋನು ಶುಚಿಪಾವಕ ಅದ್ಭುತ ಅಂತ ಎಲ್ಲೋ ಬರ್ತಾನೊಬ್ಬ, ಪ್ರಾಣನ ಮಗನೋ ಯಾರೋ ಇರ್ಬೇಕು, ಇನ್ನೊಮ್ಮೆ ನೋಡಿ ನೆನಪು ಮಾಡಿ ಹೇಳ್ತೇನೆ. ಅದ್ಭುತ ಅನ್ನೋನು ಇಂದ್ರನ ಪದವಿಗೆ ಬರ್ತಾನೆ. ಆಗ ಬಲಿಯ ಕೈಯಿಂದ ಇಂದ್ರ ಪದವಿಯನ್ನ ಅದ್ಭುತನಿಗೆ ಭಗವಂತ ಕೊಡಿಸ್ತಾನೆ. ಅಲ್ಲೇನ್ ಗಲಾಟೆ ಅಲ್ಲ, ಹಸ್ತಾಂತರ ಮಾಡ್ತಾನಷ್ಟೇ. ದ್ಯುತಿಮತ್ ಪ್ರಮುಖಾಹ, ದ್ಯುತಿಮಾನ್ ಮೊದಲಾದ ಅನೇಕ ಋಷಿಗಳು ಈ ವಿಷಯವನ್ನ ಹರಿವಂಶದಲ್ಲಿ ಪ್ರತಿ ಮನ್ವಂತರದ ಋಷಿಗಳು ದೇವತೆಗಳು ಯಾರ್ಯಾರು ಅಂತ ಅವರ ಗುಂಪನ್ನ ವಿಸ್ತಾರವಾಗಿ ಬಿಡಿಸಿ ಹೇಳ್ತಾರೆ. ಆಯುಷ್ಮತೋಂಬುಧಾರಾಯಾಮ್ ಋಷಭೋ ಭಗವಾನ್ ಕಿಲ ಭವಿತಾ ಯೇನ ಸಂತ್ರಾತೋ ತ್ರಿಲೋಕೀಂ ಭೋಕ್ಷತೇದ್ಭುತ. ಆಯುಷ್ಮಂತನಾದ ಅವನ ವಿಶೇಷವಾದ ಕಾರ್ಯಭಾರದಿಂದ ಆಯುಷ್ಮಂತನಿಂದ ಅಂಬುಧಾರ ಅಂತ, ಆಯುಷ್ಮಂತ ಅಂತ ಒಬ್ಬ ಋಷಿ, ಅಂಬುಧಾರ ಅಂತ ಅವನ ಪತ್ನಿ, ಅಲ್ಲಿ ಭಗವಂತ ಋಷಭ ಅನ್ನುವ ಹೆಸರಿನಿಂದ ಹುಟ್ಟಿ ಬರ್ತಾನೆ. ಅವನ ರಕ್ಷಣೆಯಲ್ಲಿ ಅದ್ಭುತ ಇಂದ್ರ ಪದವಿಯನ್ನ ನಿರ್ವಹಿಸ್ತಾನೆ ಅಂತ ಆ ಅದ್ಭುತನ ಐಂದ್ರ ಕರ್ಮವನ್ನ ಬಿಡಿಸಿ ಹೇಳ್ತಾರೆ. ದಶಮೋ ಬ್ರಹ್ಮ ಸಾವರ್ಣಿ ಉಪಶ್ಲೋಕ ಸುತೋ ಮಹಾನ್ ತತ್ಸುತ ಭೂರಿಷೇಣಾದ್ಯಾ ಅವಿಷ್ಮತ್ ಪ್ರಮುಖಾದ್ವಿಜಾ. 10ನೇ ಮನ್ವಂತರದ ಆಧಿಪತ್ಯವನ್ನ ನಡೆಸುವವನು ಬ್ರಹ್ಮ ಸಾವರ್ಣಿ. ಇವನು ಈ ಮನು ಉಪಶ್ಲೋಕ ಅನ್ನುವವನ ಮಗ. ಉಪಶ್ಲೋಕ ಅಂತ ಒಬ್ಬರ ಸಾಧಕ, ಅವನ ಮಗನಾಗಿ ಬ್ರಹ್ಮ ಸಾವರ್ಣಿ ಕೆಲಸ ಮಾಡ್ತಾನೆ. ಭೂರಿಷೇಣ ಮೊದಲಾದವರೆಲ್ಲ ಇವನ ಸಂತತಿ, ಮುಂದೆ ರಾಜ್ಯಭಾರ ನಡೆಸುವವರು. ಈಗ ನಾವು ಇಕ್ಷ್ವಾಕು ನರಿಷ್ಯಂತ ಅಂತೆಲ್ಲ ನೋಡಿದ್ವಲ್ಲ, ಹಾಗೇನೆ ವೈವಸ್ವತ ಮನುವಿನ ಮಕ್ಕಳಿದ್ದ ಹಾಗೆ ಆ ಕಾಲದ ಬ್ರಹ್ಮ ಸಾವರಣಿಯ ಮಕ್ಕಳ ಹೆಸರಲ್ಲಿ ಭೂರಿಷೇಣ ಮೊದಲಾದವರ ಹೆಸರಿದೆ. ಇಲ್ಲಿ ವಿಸ್ತಾರ ಮಾಡ್ಲಿಲ್ಲ, ಇದು ಹರಿವಂಶದಲ್ಲಿ ವಿಸ್ತಾರವಾಗಿ ಬಂದಿದೆ ಇವರ ಹೆಸರೆಲ್ಲ. ಹವಿಷ್ಮಾನ್ ಮೊದಲಾದವರೆಲ್ಲ ಸಪ್ತ ಋಷಿಗಳು.
ತತ್ರಾಪಿ ಜನ್ಮ ಭವಿತಾ ಹರೇರ್ವಿಶ್ವಸೃಜಾಂ ಗೃಹೆ ಶ್ರೀಮೂರ್ತಿರಿತಿ ವಿಖ್ಯಾತೋ ಯೇನಾಪ್ಯಾಯೇತ ವೈ ಜಗತ್. ಈ ಬ್ರಹ್ಮಸಾವರಣಿ ಮನ್ವಂತರದಲ್ಲೂ ಭಗವಂತ ಅವತರಿಸ್ತಾನೆ. ವಿಶ್ವಸೃಕ್ ಅನ್ನುವಂತಹ ಒಬ್ಬನಲ್ಲಿ ಆ ಶ್ರೀಮೂರ್ತಿ ಅನ್ನುವ ಹೆಸರಿನಿಂದ ಹುಟ್ಟಿ ಬರ್ತಾನೆ. ವಿಶ್ವಸೃಜನ ಮನೆಯಲ್ಲಿ ಶ್ರೀಮೂರ್ತಿ ಅನ್ನುವ ಹೆಸರಿನಿಂದ ಹುಟ್ಟಿ ಏನಾಪ್ಯಾಯೇತ ವೈ ಜಗತ್, ಇಡೀ ಜಗತ್ತು ಅವನನ್ನ ಎಷ್ಟು ಅಪ್ಪಿಕೊಳ್ಳುತ್ತೆ ಅಂದ್ರೆ ಅಷ್ಟು ವ್ಯಕ್ತಿತ್ವ ಇರುವ ವ್ಯಕ್ತಿ ನಮ್ಗೆ ಇಲ್ಲಿ ತನಕ ಸಿಕ್ಕಿಲ್ಲ ಅಂತ ಅವರಿಗೆ ಶ್ರೀಮೂರ್ತಿಯ ಬಗ್ಗೆ ಆಸಕ್ತಿ ಬೆಳೆಯುತ್ತೆ. ಹಾಗೆ ಅವನು ಜನರಿಗೆ ಆಕರ್ಷಕ ಕಾಂತಿಯುಕ್ತನಾದ ವ್ಯಕ್ತಿಯಾಗಿ ಕಂಗೊಳಿಸ್ತಾನೆ. ಹವಿಷ್ಮಾನ್ ಸುಕೃತ ಸತ್ಯೋ ಜಯೋ ಮೂರ್ತಿಸ್ತತಾ ದ್ವಿಜಾಹ ಸುವಾಸನ ವಿಬುದ್ಧಾದ್ಯಾಹ ದೇವಾ ಶಂಭು ಸುರೇಶ್ವರ. ಈಗ ಹವಿಷ್ಮಾನ್ ಅಂತ ಹಿಂದೆ ಹವಿಷ್ಮತ್ ಪ್ರಮುಖ ದ್ವಿಜಾಹ ಅಂತ ಹೇಳಿದ್ರು, ಮತ್ತೆರಡು ಹೆಸರನ್ನು ನೆನಪಿಸ್ತಾ ಹೋಗ್ತಾರೆ. ಹವಿಷ್ಮಾನ್, ಸುಕೃತ, ಸತ್ಯ, ಜಯ, ಮೂರ್ತಿ ಇವರೆಲ್ಲ ಈ ಮನ್ವಂತರದ ಋಷಿಗಳು. ಸುವಾಸನರು, ವಿಬುದ್ಧರು ಅಂತ ದೇವತೆಗಳನ್ನ ಕರೀತಾರ. ಅವಾಗ ಅವ್ರದ್ದೊಂದು ಗುಂಪು. ಆಗ ಶಂಭು ಎನ್ನುವವ ಇಂದ್ರ ಪದವಿಯನ್ನು ಏರ್ತಾನೆ. ಶಂಭು ಸುರೇಶ್ವರ, ಶಂಭುವು ಸುರೇಶ್ವರನಾಗಿ ಕೆಲಸ ಮಾಡ್ತಾನೆ. ವಿಶ್ವಕ್ಸೇನೋ ವಿಷ್ಣು. ಹೇಳಿ. ಇದು ಕಲಿಯುಗದಲ್ಲಿ ಇವೆಲ್ಲ ಮನ್ವಂತರ ಚೇಂಜ್ ಆಗದ? ಅಲ್ಲ, ಕಲಿಯುಗ ಅನ್ನೋದು ಮನ್ವಂತರದಲ್ಲಿ ಈಗ 28ನೇದಿದು. ಅಷ್ಟಾವಿಂಶತನೇ. ಇವಾಗ ನೆಕ್ಸ್ಟ್ ಮನ್ವಂತರ ಇವಾಗೆಲ್ಲ ಚೇಂಜ್ ಆಗತ್ತೆ ಅಂದಾಗ ಯಾವ ಯುಗಗಳಿದೆ? ಆಗ ಇದೇ ಯುಗಗಳಿರ್ತವೆ. ಈಗ ಇದಕ್ಕೆ ನಾವು ಮತ್ತೆ ಹಿಂದೆ ಪಾಠಕ್ಕೆ ಹೋಗ್ಬೇಕು. ಇದೆಲ್ಲ ಹಿಂದೆ ಬಂದು ಹೋಯ್ತು. ಏನಾಗಿದೆ ಅಂತಂದ್ರೆ, ಈಗ ನಾವು 7ನೇ ಮನ್ವಂತರದಲ್ಲಿ ಇದ್ದೇವೆ ಅಂದ್ರೆ ಒಂದು ಮನ್ವಂತರಕ್ಕೆ 71 ಚತುರ್ಯುಗಗಳಿವೆ. 71 ಚತುರ್ಯುಗ ಅಂದ್ರೆ 71 ಸರ್ತಿ ಕಲಿಯುಗ ಮುಗ್ದು ಹೋಗುತ್ತೆ ಒಂದ್ ಮನ್ವಂತರಕ್ಕೆ. ಈಗ 7ನೇ ಮನ್ವಂತರದಲ್ಲಿ ಇದ್ದೇವೆ ಅಂದ್ರೆ 71 71 71 71 71ರಲ್ಲಿ ಈಗ 28ರಲ್ಲಿ ಇದ್ದೇವೆ. ಇದು 28 ಆಗಿ 71 ಮುಗಿದ ಮೇಲೆ ಮುಂದಿನ ಸಾವರಣಿ ಮನ್ವಂತರ ಬರುತ್ತೆ. ಅದಾದ್ಮೇಲೆ ದಕ್ಷ ಸಾವರಣಿ ಬರುತ್ತೆ. ಅದಾದ್ಮೇಲೆ ಬ್ರಹ್ಮ ಸಾವರಣಿ ಬರುತ್ತೆ. ಅದಾದ್ಮೇಲೆ ಈಗ ಮುಂದಿನ ಮನ್ವಂತರಗಳ ಹೆಸರುಗಳು ಬರ್ತಾ ಹೋಗುತ್ತೆ. ಪ್ರತಿ ಮನ್ವಂತರಕ್ಕೂ 71 ಚತುರ್ಯುಗಗಳು ಮುಗ್ದು ಹೋಗಿರುತ್ತೆ. ಆಮೇಲೆ ಇವಾಗ ಇಂದ್ರ ಪದವಿಯಲ್ಲಿ ಬಂದು ಹೋಗಿರ್ತಾರಲ್ಲ, ಅವರು ಎಲ್ಲಿರ್ತಾರೆ ಮತ್ತೆ? ಅಂದ್ರೆ ಅವ್ರದ್ದು ರೋಲ್ ಏನಿರಲ್ಲ, ಆದ್ರೆ ದೇವಲೋಕದಲ್ಲಿ ಇರ್ತಾರಷ್ಟೇ. ಅವ್ರಿಗೇನು ವಿಶೇಷವಾದ ಅಧಿಕಾರ ಇರಲ್ಲ. ಉಳಿದ ದೇವತೆಗಳ ಹಾಗೆ ಅವರು ಕೂಡ ದೇವರ ಕಾರ್ಯಕ್ರಮದಲ್ಲಿ ಏನಾದ್ರೂ ಕೆಲಸ ಇದ್ರೆ ಬಂದು ಹೋಗ್ತಿರ್ತಾರಷ್ಟೇ, ಅವತಾರ ಕಾರ್ಯ ಇದ್ದಾಗ. ಹೇಳಿ. ಪ್ರತಿ ಚತುರ್ಯುಗಕ್ಕೂ ಅವತಾರ ಮಾಡ್ತಾನೆ ಅಂತ ನಿಶ್ಚಯ ಇಲ್ಲ. ಆದ್ರೆ ಅಂದ್ರೆ ಎಲ್ಲಾ ಅವತಾರಗಳಾಗುದಿಲ್ಲ, ಯಾವುದೋ ಒಂದು ಅವತಾರ ಆಗುತ್ತೆ. ಆದ್ರೆ ಕಲಿಯುಗದಲ್ಲಿ ಆಗುದಿಲ್ಲ ಅಷ್ಟೇ. ಚತುರ್ಯುಗದಲ್ಲಿ, ಕಲಿಯುಗದಲ್ಲಿ ಆಗುದಿಲ್ಲ. ಆದ್ರೆ ಹಿಂದಿನ 3 ಯುಗಗಳಲ್ಲಿ ಎಲ್ಲಿಯಾದ್ರೂ ಒಂದ್ ಕಡೆ ಒಂದೋ ವೇದವ್ಯಾಸರ ಅವತಾರ, ಒಂದೋ ಮೀನದ ಅವತಾರ, ಯಾವ ಕಾಲಕ್ಕೆ ಯಾವ್ದು ಬೇಕೋ ಅಂತ ಅವತಾರಗಳಾಗುತ್ತೆ. ನಮ್ಗೀಗ 10 ಅವತಾರ ಮಾತ್ರ ತಲೆಯಲ್ಲಿದೆ. ಆದ್ರಿಂದಾಗಿ ನಮ್ಗೆ ಬೇರೆ ಅವತಾರಗಳ ಹೆಸರನ್ನು ಎಲ್ಲೂ ಕೇಳಲಿಲ್ಲ, ಅದನ್ನ ನಮ್ಗೆ ಗೊತ್ತಾಗಲ್ಲ. ಆದ್ರೆ ಈಗ ಶ್ರೀಮೂರ್ತಿ ಅಂತ ಬಂತು, ಪ್ರಭು ಅಂತ ಬಂತು, ಪ್ರಶ್ನೆಗರ್ಭ ಅಂತ ಬಂತು. ಹೀಗೆ ಅನೇಕ ದೇವರ ಅವತಾರಗಳು ಆಯಾ ಕಾಲಕ್ಕೆ ಬೇಕಾದ್ದು ಪ್ರತಿ ಮನ್ವಂತರದಲ್ಲೂ ಪ್ರತಿ ಯುಗ ಚಕ್ರದಲ್ಲೂ ಬಂದು ಹೋಗ್ತಾ ಇರುತ್ತೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದಾ ಆತ್ಮಾನಂ ಸೃಜಾಮಿ. ನಾನು ನನ್ನನ್ನು ತರಿಸಿಕೊಳ್ತೇನೆ, ಬರಿಸಿಕೊಳ್ತೇನೆ, ಇರಿಸಿಕೊಳ್ತೇನೆ, ಹೊರಿಸಿಕೊಳ್ತೇನೆ, ಕರೆಸಿಕೊಳ್ತೇನೆ. ಏನ್ ಬೇಕಾದ್ರೂ ತಗೋಬೇಕು. ಅಲ್ಲಿಗೆ ನಾವೀಗ ಮುಂದಿನ ಮನ್ವಂತರದ ಆಧಿಪತ್ಯವನ್ನು ನೋಡುವುದಾದ್ರೆ, ಸರಿ, ಇಲ್ಲಿ ವಿಶ್ವ ಸೃಜನ ಮಗನಾಗಿ ವಿಶೂಚಿ ಅನ್ನೋಳಲ್ಲಿ ಭಗವಂತ ಶಾಂತ ಅನ್ನುವ ಹೆಸರಿನಿಂದ ಶ್ರೀಹರಿ ಹುಟ್ಟಿ ಬರ್ತಾನೆ. ಅವನಿಗೆ ಶಂಭು ಅನ್ನುವ ಇಂದ್ರನಿಗೆ ಏನ್ ಜವಾಬ್ದಾರಿ ಕೊಡ್ಬೇಕಿತ್ತು ಅದನ್ನ ಕೊಟ್ಟು
ಇಂದ್ರನೊಂದಿಗೆ ಮೈತ್ರಿ ಮಾಡಿ ಲೋಕಕ್ಕೆ ಉತ್ತಮವಾದ ಗತಿಯನ್ನು ಕೊಡ್ತಾನೆ ಅನ್ನೋದನ್ನ ಹೇಳಿದ್ರು. ವಿಶ್ವಕ್ಸೇನೋ ವಿಶೂಚ್ಯ ಅಂತೂ ಶಂಭೋ ಸಖ್ಯಂ ಕರಿಷ್ಯತಿ. ಅದರ ಅರ್ಥ ಮುಗಿದೋಯ್ತು. ವಿಶೂಚಿ ಅನ್ನುವುದು ಅವನ ಹೆಂಡತಿ. ಈ ವಿಶ್ವಕ್ಸೇನ ಅಂತ ಅವನಿಗೆ ಯಾರು ಭಗವಂತನಿಗೆ ಹೆಸರು. ಶಾಂತ ಅನ್ನುವ ಹೆಸರಿನಿಂದ ಅಲ್ಲಿ ಬರ್ತಾನೆ. ಜಾತಃ ಶಾಂತಶ್ಚ ಭಗವಾನ್. ವಿಶ್ವಸೃಕ್ನ ಹೆಂಡತಿಯಾದಂತ ವಿಶೂಚಿಯಲ್ಲಿ ಸರ್ವೇಶನಾದ ಭಗವಂತ, ವಿಶ್ವಕ್ಸೇನನಾದ ಭಗವಂತ ಶಾಂತ ಅನ್ನುವ ಹೆಸರಿನಿಂದ ಹುಟ್ಟಿ ಈ ಶಂಭುವಿಗೆ ಮೈತ್ರಿಯನ್ನ, ಶಂಭುವಿನ ಜೊತೆಗೆ ಮೈತ್ರಿಯನ್ನ ಮಾಡಿಕೊಂಡು ಲೋಕವನ್ನ ರಕ್ಷಿಸ್ತಾನೆ. ಸಖ್ಯಂ ಕರಿಷ್ಯತಿ. ಮನುರ್ವೈ ದಕ್ಷ ಧರ್ಮ ಸಾವರಣಿರೇಕಾದಶಮ ಆತ್ಮವಾನ್ ಅನಾಗತ ಸದಾ ಧರ್ಮಾದಯೋದಶ. ಮನೋಬಲವುಳ್ಳಂತಹ ಧರ್ಮ ಸಾವರಣಿ ಎನ್ನುವಂತಹ 11ನೆಯ ಮನ್ವಂತರದ ಅಧಿಪತಿ ಮನು, ಅವನಿಗೆ ಸತ್ಯ ಧರ್ಮ ಮೊದಲಾದ 10 ಮಕ್ಕಳು ಹುಟ್ಟಿ ಬರುತ್ತಾರೆ. ಮುಂದೆ ವಿಹಂಗಮ ಕಾಮಗಮ ಮೊದಲಾದ ಅನೇಕ ದೇವತೆಗಳು ಬರ್ತಾರೆ ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ನಾಳೆ ಆ ಶ್ಲೋಕಗಳ ಅನುಸಂಧಾನವನ್ನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಸ್ವತಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಮನಸ್ವಿನೋ ಮಂತ್ರವಿದಃ ಸುಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾ ಯದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಧರ್ಮಸ್ಯ ವಿಜಯೋ ಭೂಯಾತ್ ಧರ್ಮಸ್ಯ ಪರಾಭವತ್ ಸದ್ಭಾವನಾ ಪ್ರಾಣಭೃತಾಂ ಭೂಯಾತ್ ವಿಶ್ವಸ್ಯ ಮಂಗಲಂ. ಶ್ರೀಕೃಷ್ಣಾರ್ಪಣಮಸ್ತು.